ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಕಾಚು ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ವಿಡಿಯೋದಾಗ ಎಲ್ಲ ಸೈಟ್ ಸೀಯಿಂಗ್ ನೋಡಿದ್ರಿ, ವಾಟರ್ ಫಾಲ್ಸ್, ಹ್ಯಾಂಗಿಂಗ್ ಬ್ರಿಡ್ಜ್, ಟೀ ಎಸ್ಟೇಟ್. ಸೊ ಎಲ್ಲ ಆ ವಿಡಿಯೋಸ್ನ ನಾನು ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇನ್ನು ಯಾರು ನೋಡಿಲ್ಲಪ್ಪ ಅಂದ್ರೆ ಹೋಗಿ ಆ ವಿಡಿಯೋ ನೋಡ್ಕೊರಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಇವಾಗ ಟ್ರೆಕ್ಕಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೇತ್ರಾವತಿ ಟ್ರೆಕ್ಕಿಂಗ್ ಹೋಗ್ತೀವಿ. ಹೋಮ್ ಸ್ಟೇ ಇಂದ ಬಸ್ಸಿಗೆ ಹೋಗ್ತೀವಿ. ಬಸ್ಸಿಂದ ಅಲ್ಲಿ ಮೇನ್ ಚೆಕ್ ಪಾಯಿಂಟಿಗೆ ಹೋಗ್ತೀವಿ. ಚೆಕ್ ಪಾಯಿಂಟಿಂದ 9 ಕಿಲೋಮೀಟರ್ ನೇತ್ರಾವತಿ ಬೆಟ್ಟಕ್ಕೆ ಹೋಗ್ಬೇಕು. 9 ಕಿಲೋಮೀಟರ್ ಬೆಟ್ಟ ಹಬ್ಬಬೇಕು, 4 ಕಿಲೋಮೀಟರ್ ಬೆಟ್ಟ ಇಳಿಬೇಕು. ಸೊ ಬನ್ನಿ, ಆ ಎಕ್ಸ್ಪೀರಿಯನ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ಹೇಗಿರುತ್ತೆ ಅಂತ. ವಿಡಿಯೋ ಕಂಪ್ಲೀಟ್ ಆಗೋವರೆಗೂ ನೋಡ್ರಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಮ್ಮೆಲ್ಲ ಹುಡುಗರು ರೆಡಿಯಾಗಿ ಬಸ್ ಹತ್ರ ಹೋಗಿದ್ದಾರೆ. ಎಲ್ಲ ಬಸ್ನ ಹಬ್ಬಕ್ತಾರೆ ಈಗ. ಸೊ ಬಸ್ ಹಬ್ಬಿಂದ ಜಲ್ದಿ ಸ್ಟಾರ್ಟ್ ಆಗುತ್ತೆ. ಬರೀ ಅಲ್ಲಿ ಹೋಗಿ ಏನೇನೈತಿ ಎಲ್ಲ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಅಂತ. ಹೋಗ್ತಾ ಇದೀವಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ಚೆಕ್ ಪಾಯಿಂಟ್ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಒಂದು ಚೆಕಿಂಗ್ ಮಾಡ್ಕೋಬೇಕು. ಚೆಕಿಂಗ್ ಮಾಡ್ಕೊಂಡ್ರೆ ಅಲ್ಲಿಂದ ಏನು ಸ್ಟಾರ್ಟ್ ಆಗುತ್ತೆ ನಮ್ಮ ಟ್ರೆಕ್ಕಿಂಗ್. ಈ ಸ್ಟಾರ್ಟಿಂಗ್ ಎಲ್ಲ ಹುಡುಗರು ಎನರ್ಜಿ ಒಳಗೆ ಹೊಂಟಾರ. ನಮ ಪಾರ್ವತಿ ಪತಯೇ ಹರ ಹರ ಬೋಲೋ ಶ್ರೀ ಗಜಾನನ ಮಹಾರಾಜ್ ಕಿ ಜೈ, ಬೋಲೋ ಶ್ರೀ ಲಂಬೋದರ ಮಹಾರಾಜ್ ಕಿ ಜೈ, ಬೋಲೋ ಶ್ರೀ ನಿತ್ಯಾನಂದ ಕಿ ಜೈ, ಇದು ಕಟ್ಕೊಂಡು ಜೈ ಜೈ ರಾಮಯ್ಯ ನಿನ್ನ ನಂಬಿದೆ. ಪಲ್ಲು ಪಲ್ಲು ಬಾರು, ಬೇಗ ಹತ್ತೋಣ. ಬಂದೆವು, ಹೊಡಿಲೇಬೇಕು. ಈ ಏರಿಯಾ, ಈ ಜಾಗ ನಂದು ನಂದು ನಂದು. ಮುಂದಿದ್ದರೆ ಹಿಂದಕ್ಕೆ ಹೆಂಗ್ ಕಳಿಸಿರಪ್ಪ? ಹೆಂಗ ಬ್ಯಾರಿಯರ್ಗಳೆಲ್ಲ ಇದ್ರೆ ಹಿಂದಕ್ಕೆ ಬಂದೈತಿ, ಹೆಂಗ್ ಬಂದೈತಿ ಭುಜಂಗ ಅನಿಸ್ತಿದ್ಯಾ? ತುಂಬಾ ತುಂಬಾ ಅನಿಸ್ತಿದ್ಯಾ? ಬರ್ರಿ ಬರ್ರಿ ಬರ್ರಿ. ಎಲ್ಲಿ ನೋಡೋದು ತೋರ್ಸೋ ಬೈ ಮಾಡೋದಕ್ಕ. ಸೊ ಇಲ್ಲಿ ಎವ್ರಿ ವೀಕೆಂಡು ನಿಮಗೆ ಸೊ ಟ್ರೆಕ್ಕಿಂಗ್ನ ಕರ್ಕೊಂಡು ಹೋಗ್ತಾರೆ. ಸೊ ನೀವು ಬೆಂಗಳೂರಿಂದ ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಯಾರು ಕಾರ್ಪೊರೇಟಲ್ಲಿ ಕೆಲಸ ಮಾಡ್ತಿದ್ದಿಲ್ಲ. ಸೊ ವೀಕೆಂಡು ನಿಮಗೆ ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೇತ್ರಾವತಿ ಟ್ರೆಕ್ ಮಾಡೋಕ್ಕೆ ನೀವು ಬರ್ಬೋದಿಲ್ಲ ಆರಾಮ್ಸೆ ಹೋಗಿ. ಈ ಗುಡ್ಡ ಕಂಪ್ಲೀಟ್ ಇನ್ಕ್ಲೈನ್ ಸ್ಲೋಪ್ ಇರುತ್ತೆ, ನೋಡ್ಬೋದು ನೀವು. ಸೊ ಮಿನಿಮಮ್ ಇಲ್ಲ ಅಂದರೆ ಎನರ್ಜಿ ಡ್ರಿಂಕ್ ತೊಗೊಂಬರ್ರಿ, ಗ್ಲುಕೋಸ್ ತೊಗೊಂಬರ್ರಿ, ಸ್ವಲ್ಪ ಸಾಲ್ಟ್ ತೊಗೊಂಬರ್ರಿ. ಏನಾದರೂ ಲೀಚ್ ಹತ್ಕೊಂಡ್ರೆ ಅದನ್ನು ತೆಗಿಯಬೇಕಾಗತ್ತೆ. ತುಂಬ ದಮ್ ಹತ್ತೈತಿ, ಫುಲ್ ಇನ್ಕ್ಲೈನ್ಡ್ ಸೋಪ್ ಐತಿ. ಸೊ ಇಲ್ಲಿ ನೋಡ್ತಾ ಇದ್ದಿಲ್ಲ ನಿಮಗೆಲ್ಲ ಟೀ ತೋಟ ಸಿಗುತ್ತೆ ಗುಡ್ಡ ಸುತ್ತಮುತ್ತೆಲ್ಲ. ಸೊ ಹೆಚ್ಚು ಟೀನೇ ಬೆಳೀತಾರೆ. ನೀರಿನ ಶಬ್ದ ಬರ್ತಾ ಇದೆಯಲ್ಲ. ಸೊ ಅಲ್ಲಿ ವಾಟರ್ ಫಾಲ್ ಇದೆ. ಈಗ ಎಷ್ಟು ಆಳಿದೆ ನೋಡಿ. ಅಲ್ಲಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ನೋಡ್ಬೋದು ಗುಡ್ಡದಲ್ಲಿ ನೋಡಿ ಅಲ್ಲಿ ನಿಮ್ಗೆ ಚಿಕ್ಕ ಚಿಕ್ಕದಾಗಿ ಫಾಲ್ಸ್ ನೋಡೋಕೆ ಸಿಗ್ತೈತಿ. ಮಳೆ ಬಂದಿಲ್ಲ, ಮಳೆ ಬಂದರೆ ನೀರು ಇನ್ನೂ ಜಾಸ್ತಿ ಇರ್ತಿತ್ತು. ಇದ್ರ ಮೇಲೆ ಏನು ಕಾಣ್ತಿಲ್ಲ, ಇದ್ರ ಮೇಲೆ ಹೋಗ್ತಾ ಇರ್ತದೆ ನೀರು. ನೋಡ್ರಿ ಅಲ್ಲಿ ಎಷ್ಟು ಇಲ್ಲಿ ನೋಡ್ರಿ ನೀರು ಆ ಥರ ಹೋಗುತ್ತೆ. ಹಾಗೆ ಇಲ್ಲಿ ಮೇಲೆ ಹಬ್ಕೋತ ಹೋಗಬೇಕು. ಟ್ರೆಕ್ಕಿಂಗ್ ಮಾಡ್ಕೊತಾ ಇಲ್ಲಿ ಮೇಲೆ ಚೆಕ್ ಪೋಸ್ಟ್ ಬಂದಿದ್ದೀವಿ. ಸೊ ಇಲ್ಲಿ ನಾವು ಪ್ಯಾನ್ ಕಾರ್ಡ್ ಎಲ್ಲ ಸಬ್ಮಿಟ್ ಮಾಡಬೇಕು ಆನ್ಲೈನ್ದು. ಸೊ ಇಲ್ಲಿ ನೋಡಿ ನಮ್ಮದು ಎಂಟೈರ್ ಟ್ರಿಪ್ ಕಮಿಟಿ 3 ಬಸ್ ಇದೆ. ಸೊ ಎಲ್ಲರೂ ಇಲ್ಲ, ಎಲ್ಲ ನಿಂತ್ಕೊಂಡಾರೆ ಒಬ್ಬೊಬ್ರು. ಚೆಕ್ ಪೋಸ್ಟ್ನ ಕ್ಲಿಯರ್ ಮಾಡ್ಕೊಂಡಿವಿ. ಎಲ್ಲ ಬ್ಯಾಗ್ನು ಚೆಕ್ ಮಾಡಿದ್ದು. ಏನು ಪ್ಲಾಸ್ಟಿಕ್ನ ಒಯ್ಯಂತ ಇಲ್ಲ ಇಲ್ಲಿ ಮೇಲೆ. ಸೊ ರಿಯೂಸಬಲ್ ಬಾಟಲ್ಸ್ನ ನೀವು ತೊಗೊಂಡು ಹೋಗ್ಬೋದು. ಸೊ ಹೋಮ್ ಸ್ಟೇಯಿಂದ ಟಿಫಿನ್ ಬಾಕ್ಸ್ ಕೂಡ ತೊಗೊಂಡು ಬಂದಿವಿ. ಸೊ ಮೇಲೆ ಹೋಗಿ ಟಿಫಿನ್ ಮಾಡ್ತೀವಿ. ಸೊ ಎಲ್ಲ ನಮ್ಮ ಗ್ಯಾಂಗ್ ನೋಡಿ 1 by 1 ಚೆಕ್ ಪೋಸ್ಟ್ನ ಕ್ಲಿಯರ್ ಮಾಡ್ಕೊಂಡು ಬರತ್ತಾರೆ. ಇವಾಗ ನೇತ್ರಾವತಿ ಬೆಟ್ಟಕ್ಕೆ ಹೋಗೋಣ ಬನ್ನಿ, ಅಲ್ಲಿ ತೋರಿಸಿ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಧ್ರುವ್ ಹೆಂಗದು?
ಹಾಂ ಹಾಂ, ಇವಾಗ ಎರಡು ಗುಡ್ಡ ಏರು ಇಳಿದ್ವಿ. ಇಲ್ಲಿ ನೋಡ್ರಿ ಇಲ್ಲಿ ಮುಂದೆ ಹೊಂಟಾರ. ಹಾಂ, ಮುಂದೆ ಹೋದ. ಆಲ್ಮೋಸ್ಟ್ ಬಂದ್ವಿ ನೋಡ್ರಿ ಅಲ್ಲಿ ಗುಡ್ಡದಲ್ಲಿ ವಾಟರ್ಫಾಲ್. ಸೊ ಎಲ್ಲದು ಗುಡ್ಡ ಏರಿ ಇಳಿದು ಬಂದ್ವಿ. ಸೊ ಇಲ್ಲಿ 3ನೇ ಗುಡ್ಡಕ್ಕೆ ನೋಡ್ತಿಲ್ಲ ಒಂದು ವಾಟರ್ಫಾಲ್ ಐತಿ. ಸೊ ಇಲ್ಲೇ ನೀರು ಕುಡಿದ್ವಿ. ಹರಿಯ ನೀರು ಯಾವತ್ತೂ ಶುದ್ಧವಾಗಿರ್ತೈತಿ. ಸೊ ನೀರು ಕುಡಿದ್ವಿ, ನೀರಿನ ಬಾಟ್ಲಿ ತುಂಬಿಕೊಂಡ್ವಿ. ಮತ್ತು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ವಾ, ನಡಿ ಬಂದರಿ. ಸೊ ಅಲ್ಲಿ ನೋಡ್ತಾ ಇದ್ರಲ್ಲ ದಾರಿ, ಸೊ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಜನ. ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಈಗ. ಸೊ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಸೊ ಅಲ್ಲಿ ಹೋಗಬೇಕು, ಅದೇ ಲಾಸ್ಟ್ ನಮ್ಮ ಪೀಕ್ ಪಾಯಿಂಟು. ಸೊ ಅಲ್ಲಿ ಹೋಗಬೇಕು. ವಾವ್, ಇಲ್ಲೊಂದು ಹಳೆ ಐತಿ, ಹಳದ ಹೋಗ್ಬೇಕಿಲ್ಲಿ. ಈಗ ನೋಡ್ತಾ ಇದ್ರಲ್ಲ ಬ್ಯಾಕ್ಗ್ರೌಂಡ್ ಇವು, ಅಲ್ಲಿ ಕೆಳಗೆ ನಿಂತಾಗ ನಿಮ್ಗೆ ತೋರಿಸಿದ್ನಲ್ಲ ಇಲ್ಲಿ ಮೇಲೆ ಹೋಗ್ತಾ ಇದ್ದಿಲ್ಲ ಜನ ಅಂತ. ಸೊ ಅದೇ ಪ್ಲೇಸಿಗೆ ಬಂದಿರೋದು. ಸೊ ಆ ಗುಡ್ಡನ್ನ ಹತ್ತಿ ಇಳಿದು ಮತ್ತೆ ಇಲ್ಲಿ ಬಂದಿವಿ. ಸೊ ಇನ್ನೂ ಒಂದೆರಡು ಪೀಕ್ ಇದೆ. ಸೊ ಅಲ್ಲಿ ಹೋಗೋಣ, ಫೈನಲ್ ಡೆಸ್ಟಿನೇಷನ್ ರೀಚ್ ಆಗ್ತೀವಿ, ಅದೇ ನೇತ್ರಾವತಿ ಪೀಕ್ ಪಾಯಿಂಟು. ಸೊ ಬನ್ನಿ ಅಲ್ಲಿ ಹೋಗೋಣ, ನಿಮಗೆ ಆಸಮ್ ವ್ಯೂ ತೋರಿಸ್ತೀನಿ. ವೆಂಕೆ, ಸೊ ಇದು ನೋಡ್ತಾ ಇದ್ದಿಲ್ಲ ಫಸ್ಟ್ ಪೀಕ್ ಪಾಯಿಂಟು. ಸೊ ಅಲ್ಲೊಂದು ಬೆಟ್ಟ ಕಾಣ್ತಾ ಇದ್ದಿಲ್ಲ, ಸೊ ಅದು ಸೆಕೆಂಡ್ ಪೀಕ್ ಪಾಯಿಂಟು. ಸೊ ಅದೇ ಹೈಯೆಸ್ಟ್ ಆಗಿರೋದು ಪೀಕ್ ಪಾಯಿಂಟು, ಅಲ್ಲಿ ಹೋಗ್ಬೇಕು ಇವಾಗ. ಸೊ ನಮ್ಮ ಗ್ಯಾಂಗು ಹಂಡ್ರಲ್ಲಿ ಹೋಗಿಬಿಟ್ಟಿದ್ದೀವಿ. ನಾನು ನಮ್ಮ ವೆಂಕಟೇಶ ಕೂತಿದ್ದೀವಿ. ವೆಂಕಟೇಶ ಅವ್ನು ಹುಡುಗಿ ಜೊತೆ ಮಾತಾಡೋದನ್ನ ಹೋಗಬೇಕು, ತುಂಬ ಸುಸ್ತಾಗ್ತಾ ಇದೆ. ಬನ್ನಿ ಗೆಳೆಯರೆ, ಅಂತೂ ಪೀಕ್ ಪಾಯಿಂಟ್ ಸಮೀಪ ಬಂದ್ವಿ. ನೋಡಿದ್ರಿ ಇಲ್ಲಿ ಸುತ್ತಮುತ್ತ ವಾತಾವರಣ ಯಾವ ಥರ ಇದೆ. ಸೊ ನಾವು ಇವಾಗಿರೋದು ಫಸ್ಟ್ ಪೀಕ್ ಪಾಯಿಂಟು, ನೋಡ್ತಾ ಇದ್ದಿಲ್ಲ ಸುತ್ತಮುತ್ತ. ಇಲ್ಲಿ ನೋಡಿಗ, ಸೊ ಅದು ಮೋಡ. ಸೊ ಅಲ್ಲಿ ಬೆಟ್ಟಕ್ಕೆ ಡಿಕ್ಕಿ ಹೊಡೆದು ವಾಪಸ್ ಆ ಕಡೆ ಹೋಗ್ತಾ ಇದೆ. ಅದು ನಮ್ಮದು ಫೈನಲ್ ಡೆಸ್ಟಿನೇಷನ್. ಕಿಲೋಮೀಟರ್ ಇದೆ. ಓಕೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಫೈನಲಿ ನೇತ್ರಾವತಿ ಪೀಕ್ ಪಾಯಿಂಟ್ಗೆ ಬಂದು ರೀಚ್ ಆಗಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಸೊ ಫೈನಲ್ ಡೆಸ್ಟಿನೇಷನ್. ಸೊ ಅಲ್ಲಿ ನೋಡ್ತಾ ಇದ್ದಿಲ್ಲ, ಸೊ ಅದು 1ನೇ ಪೀಕ್ ಪಾಯಿಂಟು. ಕೆಳಗಡೆ ತೋರಿಸಿದ್ನಲ್ಲ, ಅಲ್ಲಿಂದ ಬಂದು ಇಲ್ಲಿ ತೋರಿಸ್ತೀನಿ ಅಂತ. ಸೊ ಅದು ಅಲ್ಲಿರೋದು. ಸೊ ಇವಾಗ ಮೇನ್ ಪೀಕ್ ಪಾಯಿಂಟ್ ಇದೆ. ಸೊ ಇದೊಂದು ಬೆಸ್ಟ್ ಆಸಮ್ ಎಕ್ಸ್ಪೀರಿಯೆನ್ಸ್. ಸೊ ನೀವು ಇಲ್ಲಿ ಬರೀ ಅಂತ ನಾನು ರೆಕಮೆಂಡೇಷನ್ ಮಾಡ್ತೀನಿ. ಸೊ ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ಈ ನೇತ್ರಾವತಿ ಟ್ರೆಕ್ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಮೀಟ್ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್. ನೇತ್ರಾವತಿ ಟ್ರೆಕ್.